ಒಂದು 6,000 ರೂಪಾಯಿ ಚಪ್ಪಲಿ ಇಟ್ಕೊಂಡಿದ್ರು. ಎಲ್ಲಿಂದ ಬಂತ ದುಡ್ಡು? ಏನು ದುಡಿತೀಯ? ಬೈಕ್ ಸೀಸಿಂಗ್ ಯಾವ ಕಂಪ್ನಿಯಿಂದ ಅವ್ರು ರಿಕ್ರೂಟ್ ಮಾಡ್ಕೋತಾರೆ ಅವ್ರಿಗೆ ಹೇಳ್ರಿ. ರೌಡಿ ಶೀಟಲ್ಲೆಲ್ಲ ಅವ್ರು ಬೈಕ್ ಸೀಸಿಂಗು, ಪ್ರಾಪರ್ಟಿ ಸೀಸಿಂಗು, ರಿಕವರಿ ಇದನ್ನು ಮಾಡ್ಕೊಂಡಿದ್ರೆ ಜನಕ್ಕೆ ಹೋಗಿ ಎದುರಿಸ್ತಾರೆ. ಫುಲ್ ಟೈಮ್ ಇವಾಗ ಅದನ್ನೇ ದಂಧ ಮಾಡ್ಕೊಂಡಿರ್ತಾರೆ. ನೋಡಿ, ಎಲ್ಲ ಯಾರ್ಯಾರು ರೌಡಿ ಶೀಟರ್ಸ್ ಇದ್ದಾರೆ ಅವ್ರುಗಳು ಉದ್ಯೋಗ ಎಲ್ಲೆಲ್ಲಿ ಸೀಜರ್ ಆಕ್ಟಿವಿಟಿ ಮಾಡ್ತಾರೆ ಆ ಕಂಪ್ನಿಯವ್ರಿಗೆ ಕ್ಲಿಯರೆನ್ಸ್ ತೊಗೊಳಪ್ಪ, ಅವ್ರದ್ದೇನು ಬ್ಯಾಕ್ಗ್ರೌಂಡ್ ಇದೆ ಅಂತ. ಈಗ ಕೊಲೆ ಕೇಸಲ್ಲಿ ಇನ್ವಾಲ್ವ್ ಆಗಿದ್ದಾನೆ ಅಂದರೆ ಅವನಿಗೆ ರೌಡಿಸಮ್ ಮಾಡೋದು, ಎದುರಿಸೋದು, ಬೆದರಿಸೋದೆಲ್ಲ ಗೊತ್ತು. ಈ ಥರ ಹೋಗಿ ಮನೆಗೆ ಮರ್ಯಾದೆ ತೆಗೆದ್ರು ಅಂತ ಯಾರೋ ಸೂಸೈಡ್ ಮಾಡ್ಕೊಳೋದು ಅಥವಾ ಗಾಡಿ ಕಿತ್ಕೊಂಡು ಹೋಗೋದು, ಹೊಡೆದು ಕಿತ್ಕೊಂಡು ಅವೆಲ್ಲ ಮಾಡ್ತಾರೆ. ನೋಡಿ, 6,000 ರೂಪಾಯಿ ಚಪ್ಪಲಿ ಹಾಕೋತಾನೆ. ಎಷ್ಟು ದುಡಿತೀವಿ ತಿಂಗಳ? 15,000 ದುಡಿಯೋದಾದರೆ ನೀನು 6,000 ರೂಪಾಯಿ ಚಪ್ಪಲಿ ಹಾಕೋಕ್ಕೆ ಸಾಧ್ಯನೇ ಇಲ್ಲ. ಹಾಂ 6,999 ಫ್ರಾಕ್ಸ್. ಅದು ವೆರಿಫೈ ಮಾಡಿ. ಏನೇನು ಮತ್ತೇನಾದ್ರು ಬೇರೆ ದಂಧೆಗಳು ಏನಾದ್ರು ರೊಕ್ಕ ದಂಧೆಗಳು ಮಾಡ್ತಾ ಇದ್ದಾರೆ ಎಲ್ಲ ವೆರಿಫೈ ಮಾಡ್ಕೊಂಡು ನೀತಾ ಅಂತೇನಪ್ಪ ಸಂಬಳ ಎಷ್ಟು ಬರುತ್ತೆ? ನೀವು ತಗೊಂಡ್ರೆ ಚಪ್ಪಲಿ ಎಷ್ಟು ಬರುತ್ತೆ? 1 ಲಕ್ಷ ಸಂಬಳ ಇದ್ದರೆ ಒಂದು 5,000 4,000 ತೊಗೊಳ್ತೀವಿ. 15,000ದಲ್ಲಿ 6,000 ರೂಪಾಯಿ 7,000 ರೂಪಾಯಿ ಚಪ್ಪಲಿ ತೊಗೊಂತಾರೆ ಅಂದರೆ ಬೇರೆ ಏನೋ ಮೀನ್ಸ್ ಆಫ್ ಇನ್ಕಮ್ ಇರುತ್ತೆ.